ಪ್ರಜಾಪ್ರಭುತ್ವ ಎಲ್ಲಿಲ್ಲದ ರೀತಿಯಲ್ಲೇ ಡೇಂಜರ್ ನಲ್ಲಿದೆ ಅಂತ ಅನ್ಕೊಂಡು ವಾಗ್ಬಾಣಗಳನ್ನ ಬಿಡ್ತಿದ್ದಾರೆ. CJI ಚಂದ್ರಚೂಡ ಅವರ ಮನೆಯಲ್ಲಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿದ್ರು. ಇವರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ರಿನೌಂಡ್ ಲಾಯರ್ಸ್ ಗಳು ತಮ್ಮದೇ ಆದ ರೀತಿಯಲ್ಲಿ ಟೀಕಿಸ್ತಾ ಇದ್ದಾರೆ. ನ್ಯಾಯಾಂಗದ ಮೇಲೆ ಕಾರ್ಯಾಂಗ ಪ್ರಭಾವವನ್ನ ಬೀರ್ತಾ ಇದೆ. ಹಿಂದೂಗಳ ಹಬ್ಬದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ಬಿಟ್ರೆ ಜಾತ್ಯತೀತತೆಗೆ ಅದು ಧಕ್ಕೆ ತರೋದು. ಇಫ್ತಾರ್ ಕೂಟಕ್ಕೆ ಇಲ್ಲದ ಆಬ್ಜೆಕ್ಷನ್, ವೈ ಫಾರ್ ಗಣೇಶ ಫೆಸ್ಟಿವಲ್. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಇಡೀ ದೇಶದಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಈ ಸಂಭ್ರಮದಲ್ಲಿ ಪ್ರಧಾನಿ ಮೋದಿ ಕೂಡ ಭಾಗಿಯಾಗಿದ್ರು. ಈ ವಿಡಿಯೋ ನೋಡಿ. ಇಲ್ಲಿ CJI ಚಂದ್ರಚೂಡ ಹಾಗೂ ಅವರ ಪತ್ನಿ ಕಲ್ಪನಾ ದಾಸ್ ಅವರು ಪ್ರಧಾನಿ ಮೋದಿ ಅವರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ತಿದ್ದಾರೆ. ಅವರ ಜೊತೆ ಮೋದಿ ಕೂಡ ಪೂಜೆಯನ್ನ ಮಾಡ್ತಿದ್ದಾರೆ. ಸಾಮಾನ್ಯ ಜನಕ್ಕೆ ಏನ್ ಅನ್ಸುತ್ತೆ, ಒಬ್ಬ ದೇಶದ ಪ್ರಧಾನಿ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಅವರ ಮನೆಯಲ್ಲಿ ಹಬ್ಬದ ಆಚರಣೆಯನ್ನು ಮಾಡ್ತಿದ್ದಾರೆ ಅಂತ. ಆದ್ರೆ ಎಡಪಂಥೀಯ ಉದಾರವಾದಿಗಳಿಗೆ ಇದರಲ್ಲಿ ಬೇರೆ ರೀತಿ ಹುಳುಕನ್ನು ಹುಡುಕ್ತಿದ್ದಾರೆ. ನ್ಯಾಯಾಂಗದ ಮೇಲೆ ಕಾರ್ಯಾಂಗ ಪ್ರಭಾವವನ್ನ ಬೀರ್ತಾ ಇದೆ, ನ್ಯಾಯಾಂಗ ತನ್ನ ಸ್ವತಂತ್ರವನ್ನ ಕಳೆದುಕೊಳ್ತಾ ಇದೆ ಅಂತ ಹೇಳಿ ಟೀಕಾ ಪ್ರಹಾರ ನಡೆಸ್ತಿದ್ದಾರೆ. ನ್ಯಾಯಾಂಗ ಸ್ವಾತಂತ್ರ್ಯದ ವಿಚಾರದಲ್ಲಿ ರಾಜಿ ಆಗ್ತಾ ಇದೆ. ನ್ಯಾಯಾಂಗದ ಪಾರದರ್ಶಕತೆ ಬಗ್ಗೆ ಈ ಲೆಫ್ಟ್ ಲಿಬರಲ್ಸ್ ಗಳು ತಮ್ಮದೇ ಆದ ರೀತಿಯಲ್ಲಿ ಕಾಳಜಿ ವ್ಯಕ್ತಪಡಿಸ್ತಿದ್ದಾರೆ. ಇನ್ನೊಂದು ಕಡೆ ಇದು PM ಮೋದಿ ಅವರ ಖಾಸಗಿ ಭೇಟಿ. ಅವರು ಚೀಫ್ ಜಸ್ಟಿಸ್ ಮನೆಗೆ ಹೋಗಿ ಪೂಜೆಯನ್ನ ಮಾಡಿರೋದು ಇದು ತೀರಾ ವೈಯಕ್ತಿಕ, ಒಂದ್ ರೀತಿಯಲ್ಲಿ ಸ್ವೀಟ್ ಗೆಸ್ಚರ್ ಅಂತ ಅನ್ಬೋದು. ಆದ್ರೆ ಇದನ್ನ ಈ ಲೆಫ್ಟ್ ಲಿಬರಲ್ಸ್ ಗಳು, ಕೆಲವೊಂದು ಬುದ್ಧಿಜೀವಿಗಳು ಯಾವ ರೀತಿ ವ್ಯಾಖ್ಯಾನಿಸ್ತಿದ್ದಾರೆ ಅಂದ್ರೆ, ಮೋದಿ ಅವರು ಈ ರೀತಿ ಭೇಟಿ ಕೊಟ್ಟಿರೋದು, CJI ಮನೆಯಲ್ಲಿ ಪೂಜೆಯನ್ನ ಮಾಡಿರೋದು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನೋದನ್ನ ಸೂಚಿಸುತ್ತೆ ಅಂತ ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ. RJD MP ಮನೋಜ್ ಕುಮಾರ್ ಝಾ ಇದು ಸ್ಟೇಟ್ ಆಫ್ ದಿ ರಿಪಬ್ಲಿಕ್, ಜೈ ಹೋ ಅಂತ ಹೇಳಿದ್ದಾರೆ. ಇತಿಹಾಸಕಾರ ಇರ್ಫಾನ್ ಹಬೀಬ್ CJI ಹಾಗೂ ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಮೋದಿ ಸೇವೆಗೆ ನಿಂತುಬಿಟ್ಟಿದೆ ಅಂತ ತಮ್ಮ ಬಾಯಿಗೆ ಬಂದ ರೀತಿಯಲ್ಲಿ ಹೇಳಿದ್ದಾರೆ. ಇನ್ನು ಪ್ರಖ್ಯಾತ ಉದಾರವಾದಿ ಲಾಯರ್ಗಳಾದ ಇಂದಿರಾ ಜೈಸಿಂಗ್ ಮತ್ತು ಪ್ರಶಾಂತ್ ಭೂಷಣ್ ಪ್ರಧಾನಿ ಮೋದಿ ಅವರು CJI ಮನೆಯಲ್ಲಿ ಗಣಪತಿ ಪೂಜೆ ಮಾಡಿದ್ದನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಅಧಿಕಾರ ಮತ್ತು ನ್ಯಾಯಾಂಗದ ನಡುವೆ ರಾಜಿಯಾಗ್ಬಿಟ್ಟಿದೆ. CJI ಅವರ ನ್ಯಾಯದ ಮೇಲೆ ನಮಗೆ ವಿಶ್ವಾಸವೇ ಹೋಗ್ಬಿಟ್ಟಿದೆ. SCBA ಇದನ್ನ ತೀವ್ರವಾಗಿ ಖಂಡಿಸಬೇಕು ಅಂತ ಇಂದಿರಾ ಜೈಸಿಂಗ್ ಒಂದ್ ಕಡೆ ಹೇಳಿದ್ದಾರೆ. ಇನ್ನು ಸೀನಿಯರ್ ಲಾಯರ್ ಪ್ರಶಾಂತ್ ಭೂಷಣ್ ಹೇಗೆ ಚಂದ್ರಚೂಡ ಅವರು ಮೋದಿ ಅವರ ಭೇಟಿಗೆ ಅವಕಾಶವನ್ನ ಕೊಟ್ಟರು, ಖಾಸಗಿ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಜಡ್ಜ್ಗಳಿಗೂ ಕೂಡ ಕೋಡ್ ಆಫ್ ಕಂಡಕ್ಟ್ ಇರಬೇಕು, ತಮ್ಮ ಕಚೇರಿಯ ಘನತೆಗೆ ಅನುಗುಣವಾಗಿ ನಡೆದುಕೊಳ್ಬೇಕು, ಸಾರ್ವಜನಿಕ ಗೌರವಕ್ಕೆ ಧಕ್ಕೆಯನ್ನ ತರಬಾರದು ಅಂತ ಹೇಳಿ ಟೀಕೆಯನ್ನ ಮಾಡಿದ್ದಾರೆ. ಈ ರೀತಿ ಮಾಡೋದ್ರ ಮೂಲಕ ನ್ಯಾಯಾಂಗಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ. ಸರ್ಕಾರ ಅನ್ನೋದು ಸಂವಿಧಾನದ ಚೌಕಟ್ಟಿನೊಳಗೆ ಕೆಲಸವನ್ನ ಮಾಡಬೇಕು, ಹಾಗೇನೆ ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವೆ ಅಂತರ ಇರಬೇಕು ಅಂತ ಪ್ರಶಾಂತ್ ಭೂಷಣ್ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಶಿವಸೇನೆ ನಾಯಕಿ ಪ್ರಿಯಾಂಕಾ ಚತುರ್ವೇದಿ CJI ಅವರ ನಿಷ್ಪಕ್ಷಪಾತದ ಬಗ್ಗೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಬಹುಶಃ ಹಬ್ಬ ಆದ್ಮೇಲಾದ್ರೂ ಕೂಡ ಚೀಫ್ ಜಸ್ಟಿಸ್ ಅವರು ಆಶಾದಾಯಕವಾಗಿ ತೀರ್ಪನ್ನ ನೀಡ್ತಾರೆ ಅನ್ನೋ ರೀತಿಯಲ್ಲಿ ಲೇವಡಿಯಾಗಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಲೆಫ್ಟ್ ಲಿಬರಲ್ ಮೈಂಡ್ ಸೆಟ್ ಇರುವಂತಹ ಪತ್ರಕರ್ತೆ ಸಬಾ ನಖ್ವಿ CJI ಗ್ರೇಟ್ ಲೀಗಲ್ ಮೈಂಡ್, ಸ್ಟೇಟ್ ಹಾಗೂ ಚರ್ಚ್ ಪ್ರತ್ಯೇಕತೆ ಬಗ್ಗೆ ಅವರು ತಮ್ಮದೇ ಆದಂತ ವ್ಯೂ ಅನ್ನು ಹೊಂದಿದ್ದಾರೆ ಅಂತ ಅನ್ಕೊಂತೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ಹೀಗೆ ಒಬ್ಬರಾದ್ಮೇಲೆ ಒಬ್ರು ಯಾರ್ಯಾರು ಬುದ್ಧಿಜೀವಿಗಳು ಅಂತ ತಮ್ಮನ್ನ ತಾವು ಕ್ಲೇಮ್ ಮಾಡ್ಕೊಂತಾರೋ, ಈ ರೀತಿ ಎಡಪಂಥೀಯ ಮನಸ್ಥಿತಿ ಉಳ್ಳವರು, ಒಂದೇ ಧರ್ಮವನ್ನ ಟಾರ್ಗೆಟ್ ಮಾಡುವಂತವ್ರು ಎಲ್ಲರೂ ಬಂದು ಅದ್ಯಾವಾಗ ಪ್ರಧಾನಿ ಮೋದಿ ಅವರು CJI ಅವರ ಮನೆಯಲ್ಲಿ ಗಣಪತಿ ಹಬ್ಬದಲ್ಲಿ ಭಾಗವಹಿಸಿದ್ರು ಇವರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಬಾಯಿಗೆ ಬಂದಂಗೆ ಒಬ್ಬೊಬ್ರು ಕೂಡ ಹೇಗೂ ಕೂಡ ಮಾತನಾಡೋದಕ್ಕೆ ಸಂವಿಧಾನವೇ ಸ್ವಾತಂತ್ರ್ಯವನ್ನ ಕೊಟ್ಟಿದೆ ಅಲ್ವಾ. ಸೊ ಹಾಗಾಗಿ CJI ವಿರುದ್ಧವೇ ವಾಗ್ದಾಳಿಯನ್ನು ನಡೆಸ್ತಿದ್ದಾರೆ. ಇಫ್ತಾರ್ ಕೂಟವನ್ನ ಆಯೋಜನೆ ಮಾಡಿದಾಗ ಇಲ್ಲದಿರುವಂತಹ ತಾರತಮ್ಯ, ಈ ಡೋಂಗಿತನ, ಹಿಂದೂ ಧರ್ಮದ ಹಬ್ಬವನ್ನ ಆಚರಿಸುವಾಗ ನಿಮ್ಗೆ ಇನ್ನಿಲ್ದಿರುವಂತಹ ಸಿಟ್ ಯಾಕೆ ಅನ್ನೋದು ನನ್ನ ಪ್ರಶ್ನೆ. UPA ಸರ್ಕಾರ ಇಫ್ತಾರ್ ಕೂಟವನ್ನ ಆಯೋಜಿಸ್ತಿತ್ತು ಪ್ರಧಾನಿ ನಿವಾಸದಲ್ಲಿ ಹಾಗೂ ರಾಷ್ಟ್ರಪತಿ ನಿವಾಸದಲ್ಲಿ. ಸೊ ಈ ಒಂದು ಇಫ್ತಾರ್ ಕೂಟದಲ್ಲಿ ಆಗಿನ ಗಣ್ಯರಾಗಿರ್ಬೋದು ಅಥವಾ ಆಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾರಿದ್ರು ಅವರು ಕೂಡ ಭಾಗವಹಿಸ್ತಿದ್ರು. ಯಾಕೆ? ಆಗ ಈ ಪ್ರಜಾಪ್ರಭುತ್ವ ಅಪಾಯದಲ್ಲಿರ್ಲಿಲ್ವಾ? ಆಗ ಈ ಸ್ಟೇಟ್ ಹಾಗೂ ಚರ್ಚ್ ಇದ್ಯಾವುದು ಕೂಡ ಪ್ರತ್ಯೇಕ ಈ ಒಂದು ವಾದವೇ ಬರಲಿಲ್ವಲ್ಲ, ಕಾಂಟ್ರವರ್ಸಿ ಕ್ರಿಯೇಟೇ ಆಗಿಲ್ಲ. ಆಗ ನಿಮ್ಗೆ ಇಫ್ತಾರ್ ಕೂಟವನ್ನ ಆಯೋಜನೆ ಮಾಡಿದ್ರೆ ಅದು ಜಾತ್ಯತೀತತೆಯನ್ನ ಮೆರೆಯೋದು. ಹಿಂದೂಗಳ ಹಬ್ಬದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ಬಿಟ್ರೆ ಜಾತ್ಯತೀತತೆಗೆ ಅದು ಧಕ್ಕೆ ತರೋದು. ಒಂದು ಧರ್ಮವನ್ನ ಟಾರ್ಗೆಟ್ ಮಾಡೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ.
ಒಂದ್ ವೇಳೆ ಇದೇ ಚಂದ್ರಚೂಡ ಅವರು ಮುಸ್ಲಿಂ ಆಗಿದ್ದು ಅವರೇನಾದ್ರೂ ತಮ್ಮ ಮನೆಯಲ್ಲಿ ಆಯೋಜಿಸಿರುವಂತಹ ಇಫ್ತಾರ್ ಕೂಟಕ್ಕೆ ಮೋದಿ ಅವರನ್ನ ಆಹ್ವಾನಿಸಿದ್ರೆ ಆಗ್ಲೂ ಇದೇ ರೀತಿ ಬಾಯ್ ಬಡ್ಕೊಳ್ತಿದ್ರ? 2009ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಇಫ್ತಾರ್ ಕೂಟವನ್ನ ಆಯೋಜಿಸಿದ್ರು. ಈ ಇಫ್ತಾರ್ ಕೂಟದಲ್ಲಿ ಆಗಿನ ಸಿಜೆಐ ಕೆಜಿ ಬಾಲಕೃಷ್ಣನ್ ಭಾಗವಹಿಸಿದ್ರು. ಗಣಪತಿ ಹಬ್ಬದಲ್ಲಿ ಭಾಗಿಯಾಗೋದು ಜಾತ್ಯತೀತತೆಗೆ ಧಕ್ಕೆ ತರುತ್ತೆ. ಆದ್ರೆ ಇಫ್ತಾರ್ ಕೂಟ ಅನ್ನೋದು ಜಾತ್ಯತೀತತೆಯನ್ನ ಗಟ್ಟಿಗೊಳಿಸುತ್ತೆ ಅಂತ ಇದೇ ಎಡಪಂಥೀಯ ಉದಾರವಾದಿಗಳು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ 1980ರಲ್ಲಿ ಆಗಿನ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆಗಿದ್ದ ವೈ.ವಿ. ಚಂದ್ರಚೂಡ ಅವರು ಕೂಡ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ರು. ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಅಂದಿನ ಸಿಜೆಐ ಆರ್.ಎಸ್. ಪಾಠಕ್ ಕೂಡ ಇಫ್ತಾರ್ ಕೂಟದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ಸೊ ಇವರೆಲ್ಲರೂ ಕೂಡ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಾಗ ಆಗ ಕೋಮುವಾದ ಅಥವಾ ಧಕ್ಕೆ, ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದ್ಯಾವುದು ಟರ್ಮ್ ಇರಲಿಲ್ಲ. ಅವರೆಲ್ಲರೂ ಕೂಡ ಈ ರೀತಿ ಅನ್ಯ ಧರ್ಮದ ಭಾವನೆಗಳಿಗೆ ಒಂದ್ ರೀತಿ ಗೌರವವನ್ನು ಕೊಡ್ತಾ ಇದೆ ಸರ್ಕಾರ ಅನ್ನೋ ರೀತಿಯಲ್ಲಿ ಅದನ್ನ ಪೋಟ್ರೆ ಮಾಡಿದ್ರಿ. ಆದ್ರೆ ಹಿಂದೂ ಧರ್ಮದ ಪೂಜೆಯನ್ನ ಮಾಡಿದಾಗ ಇನ್ನಿಲ್ಲದ ರೀತಿಯಲ್ಲಿ ಆಕ್ರೋಶ, ಟೀಕೆ ವ್ಯಕ್ತವಾಗ್ತಾ ಇದೆ. ಇಫ್ತಾರ್ ಕೂಟಕ್ಕೆ ಇಲ್ಲದ ಆಬ್ಜೆಕ್ಷನ್, ವೈ ಫಾರ್ ಗಣೇಶ ಫೆಸ್ಟಿವಲ್? ಇಲ್ಲಿ ನಿಮ್ಮ ಡೋಂಗಿತನ, ತಾರತಮ್ಯ ಧೋರಣೆ ಬಟಾಬೈಲಾಗಿದೆ. ಇಫ್ತಾರ್ ಕೂಟದಲ್ಲಿ ಸೈಲೆಂಟ್ ಆಗಿರೋ ನೀವು ಈಗ ಮೋದಿಯವರು ಸಿಜೆಐ ಮನೆಯಲ್ಲಿ ಪೂಜೆ ಮಾಡಿದ್ರಿಂದ ನ್ಯಾಯಾಂಗದ ಮೇಲೆ ಪ್ರಭಾವ ಬೀರಿದ ಹಾಗೆ ಅಂತ ಬಾಯ್ ಏನ್ ಬಡ್ಕೊಳ್ತಿದ್ದೀರಲ್ಲ. ಒಂದ್ ಇನ್ಸಿಡೆಂಟ್ ಹೇಳ್ತೀನಿ ನೋಡಿ. ಈಗ ಅಬಕಾರಿ ಹಗರಣದಲ್ಲಿ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿದೆ. ಒಂದ್ ವೇಳೆ ನೀವು ಹೇಳಿದ ಹಾಗೇನೆ ಮೋದಿ ಭೇಟಿಯಿಂದ ಸಿಜೆಐ ಮೇಲೆ ಪ್ರಭಾವ ಬೀರೋ ರೀತಿನೇ ಇದ್ದಿದ್ರೆ ಕೇಜ್ರಿವಾಲ್ಗೆ ಬೇಲ್ ಸಿಗ್ತಾ ಇರಲಿಲ್ಲ. ನೀವು ಮೊಸಳೆ ಕಣ್ಣೀರ್ ಸುರಿಸೋ ಹಾಗೆ ಪ್ರಜಾಪ್ರಭುತ್ವಕ್ಕೆ ಯಾವುದೇ ರೀತಿಯಲ್ಲಿ ಅಪಾಯನೂ ಆಗಿಲ್ಲ. ನ್ಯಾಯಾಂಗಕ್ಕೆ ತನ್ನದೇ ಆದ ಗೌರವ ಹಾಗೂ ಘನತೆ ಇದೆ. ಯಾರೂ ಕೂಡ ಈ ವಿಚಾರದಲ್ಲಿ ಮಧ್ಯ ಪ್ರವೇಶಿಸೋದಕ್ಕೆ ಆಗೋದಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಉಪಯುಕ್ತ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮಸ್ಕಾರ.